ಅವಾಗ ನಾನು ಕೌಂತೆ ಅಂತ ಟೈಟ್ಲ್ ಬಂದಾಗ ಒಂದು 2 ನಿಮಿಷ ಯೋಚನೆ ಮನೇಲಿ ಟೀಗೆ ಕುಡ್ಕೊಂಡಿದ್ದೆ. ಆಮೇಲೆ ನಾನು ಕೇಳಿದೆ ಡೈರೆಕ್ಟರ್ ಸ್ವಲ್ಪ ತಪ್ಪು ತಿಳ್ಕೊಬೇಡಿ, ನನಗೆ ಗೊತ್ತಿಲ್ಲ ಇಫ್ ಐ ಆಮ್ ರೈಟ್ ಆರ್ ರಾಂಗ್ ಗೊತ್ತಿಲ್ಲ ನನಗೆ. ಕೌಂತೆಯ ದಟ್ ನೇಮ್ ಇಟ್ ರೆಫರ್ಸ್ ಟು ಯಾರು ನನಗೆ ಮೊದಲು ನಾನು ತಿಳ್ಕೊಂಡಂಗೆ ದುರ್ಯೋಧನಗೆ ಮತ್ತೊಂದು ಹೆಸರು ಇದ್ದಿದ್ದು ಅಂತ ನಾನು ಅಂದ್ಕೊಂಡಿದ್ದೆ. ಇವರೆಲ್ಲ ಕರ್ಣನಿಗೆ ಬಂದು ಇನ್ನೊಂದು ಕುಂತಿ ಪುತ್ರ ಅಂತಿತ್ತು, ಇನ್ನೊಂದೆಲ್ಲ ಇದು ಮಾಡೋರು. ನಮ್ಗೆ ಗೊತ್ತಿರೋ ಪ್ರಕಾರ ಹೇಳಿದೆ. ಅದು ಸ್ವಲ್ಪ ಜಸ್ಟಿಫಿಕೇಷನ್ ಅದು ಗೊತ್ತಿಲ್ಲ ಡೈರೆಕ್ಟ್ರೆ, ಸ್ವಲ್ಪ ನೀವು ತಿಳ್ಕೊಳ್ಳಿ. ಅದಕ್ಕೇನೆ. ಸೊ ಅದಕ್ಕೆ ಕೌಂತೆ ಅಂತ ಬಂದಾಗ ನಾನು ಹೇಳಿದೆ. ಬಟ್ ಅದಕ್ಕೆ ನಿಮ್ಮನ್ನು ಓಪನ್ ನಾನು ಕೇಳಿದ್ದೇನೆ, ಕ್ಲಾರಿಫೈ ಅಂತ ಹೇಳಿದೆ, ಅಷ್ಟೇ ಏನಿಲ್ಲ. ಈಗ ಕಮಲ್ ಹಾಸನ್ ಅವರ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆಗಳಾಗಿದ್ದಾವೆ. ಹೌದೌದು. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ನನಗೆ ಯಾಕಂದರೆ ನನಗೆ ಸುಮ್ಮನೆ ಕಾಂಟ್ರವರ್ಸಿ ಬೇಡ. ಯಾಕಂದ್ರೆ ನಾನು ಓಪನಾಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಈಗ ಕಮಲ್ ಸರ್ ನೋ ಡೌಟ್ ಈಸ್ ಹ್ಯಾಟ್ಸ್ ಆಫ್ ವೆರಿ ಗುಡ್ ಆರ್ಟಿಸ್ಟ್, ಎರಡನೇ ಮಾತಿಲ್ಲ, ಎಲ್ಲರೂ ಒಪ್ತಿದ್ದಾರೆ. ಬಟ್ ಅವ್ರು ಬಂದಿರೋದು, ಅವರು ಇದು ಮಾಡಿರೋದು ಏನಕ್ಕೆ, ಜಸ್ಟ್ ಅವ್ರ ಮೂವಿ ಪ್ರಮೋಷನ್ಗೋಸ್ಕರ ಬಂದಿದ್ದಾರೆ. ಸೊ ಶುಡ್ ಹ್ಯಾವ್ ಸ್ಪೋಕನ್ ಓನ್ಲಿ ಫಾರ್ ಆ ಸಿನಿಮಾಗೆ ಸಂಬಂಧಪಟ್ಟಾಗ ಒಂದು ಪ್ರಮೋಷನ್ ಬಗ್ಗೆ ಮಾತಾಡಿ. ಕಮಲ್ ಸರ್ ಅವರು ಸಿನಿಮಾಗಳು ಕರ್ನಾಟಕದಲ್ಲಿ, ಬೆಂಗಳೂರಲ್ಲಿ ಎಷ್ಟೋ ಸಿನಿಮಾಕ್ಕೆ 100 ಡೇಸ್ ಎಲ್ಲ ಹೋಗಿದೆ ಅವ್ರದ್ದು. ನಾವು ವಿಚಾರಿಸಿ ಗೊತ್ತಲ್ಲ ನಮಗೆ, ಯಾವುದು ಸಾಗರ ಸಂಗಮಮ್ಮು, ನಮ್ಮಲ್ಲಿ ಸುಮಾರು ಸಿನಿಮಾಗಳು ಹೋಗಿದೆ ಇಲ್ಲ. ಸೊ ಈಗ ಅವ್ರ ಸಿನಿಮಾ ಬಗ್ಗೆ ಒಂದು ಬಿಟ್ಟು ಮಿಕ್ಕಿದ್ದು ಭಾಷೆ ಬಗ್ಗೆ ಮಾತಾಡೋ ಅವಶ್ಯಕತೆ ಇರಲಿಲ್ಲ ಅಂತ ನಾನು ಸ್ವಾಟ್ ಮಾಡಿಸ್ತೀನಿ. ಯಾಕಂದರೆ ನ್ಯಾಚುರಲಿ ಈಗ ಅವ್ರವ್ರ ಭಾಷೆ ಇದು ಬಂದು ದ್ರಾವಿಡ ಭಾಷೆ ಬಂತು, ಅಲ್ಲಿಂದ ಇಲ್ಲಿ ಉಟ್ಕೊಂತು, ಈ ಭಾಷೆನ ಉಟ್ಕೊಂತು ಅಂತ ಹೇಳಿದೆ. ಇನ್ನೊಬ್ರು ಯಾರ ಮನೆ ನನ್ನ ಫ್ರೆಂಡ್ಸ್ ಒಬ್ರು ಕೇಳ್ತಾಯಿದ್ರು, ಸರ್ ಇದೆಲ್ಲದಕ್ಕೂ ಮೂಲ ಬಂದು ಸಂಸ್ಕೃತದಿಂದನೇ ಎಲ್ಲ ಇಟ್ ಹ್ಯಾಸ್ ಆಗಿದ್ದು, ಒಂದು ಡಿವೈಡ್ ಆಗಿರೋದು. ಈಗ ದೊಡ್ಡವರು ಎಲ್ಲ ಕೆಲವರು ಅವ್ರು ಹೇಳ್ತಾರೆ ಅಂತ ಹೇಳಿದ ತಕ್ಷಣ ಸಮ್ ವೆಲ್ ನಾಲೆಜ್ಬಲ್ ಪೀಪಲ್ ಹೇಳಿದ್ರೆ ವಿ ಶುಡ್ ಅಕ್ಸೆಪ್ಟ್ ಇಟ್ ಅಲ್ವಾ. ಈಗ ನಾವೇನಾದ್ರು ಓದಿ ನಮ್ಗೆ ಗೊತ್ತಿರೋಷ್ಟು ನಾವು ತಿಳ್ಕೊಂಡು ನಾವು ಹೇಳ್ಬೋದು ಅಷ್ಟೇ. ಸೊ ಅದಕ್ಕೆ ಎಷ್ಟೊಂದು ಅವಶ್ಯಕತೆ ಇರಲಿಲ್ಲ, ಮೋಸ್ಟ್ಲಿ ಬೆಳೆಸೋ ಅವಶ್ಯಕತೆ ಇರಲಿಲ್ಲ. ಬಟ್ ಅವರು ಭಾಷೆ ಬಗ್ಗೆ ಮಾತಾಡಬಾರ್ದಾಗಿತ್ತು. ಯಾಕಂದರೆ ಏನಾಗಲಿ, ಬಿಕಾಸ್ ಅವ್ರ ಲ್ಯಾಂಗ್ವೇಜ್, ಈಗ ನಾನು ಆ್ಯಸ್ ಅ ಬಾರ್ನ್ ಅಂಡ್ ಬ್ರಾಟ್ ಅಪ್ ಇನ್ ಕನ್ನಡಿಗನ, ಈಗ ನಮಗೊಂದೊಂದು ಇದಾಗುತ್ತಲ್ವ, ಅದು ಕನ್ನಡಕ್ಕಿಂತ ಒಂದು ಲಿಪಿ ಇದೆ ಅಲ್ವಾ. ಸೊ ಅದು ಮೂಲ ಎಲ್ಲಿ ಅಂತೆಲ್ಲ ಎಲ್ಲೊಂದು ಇದು ಮಾಡೋಣ. ಮೊನ್ನೆ ನಾನು ವಾಚಿಂಗ್ ದ ನ್ಯೂಸ್, ಹಂಸಲೇಖ ಅವ್ರು ಮೋಸ್ಟ್ಲಿ ಹೇಳ್ತಾಯಿದ್ರು ಅನಿಸುತ್ತೆ, ಅದು ತಮಿಳಲ್ಲಿ ಲಿಪಿ ಕೊಟ್ಟಿದ್ದೆ ಕನ್ನಡದಿಂದ ಅಂತ ಹೇಳಿದ್ರು ಹಂಸಲೇಖ ಅವರ. ನಮ್ಗೆ ಅದೊಂದು ಹೊಸ ನಮಗೆ ಒಂದು ನಾಲೆಜ್ ಬಂತು, ನಮ್ಗೆ ಗೊತ್ತಿರಲಿಲ್ಲ ನಮಗೆ. ಸೊ ಆ ಥರ ನಾಲೆಜಬಲ್ ಪರ್ಸನ್ಸ್ ಇರ್ತಲ್ಲ, ವಿ ಶುಡ್ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ಸೊ ಇದು ಏನಕ್ಕೆ ಅಂತ ಗೊತ್ತಿಲ್ಲ. ಯಾಕಂದ್ರೆ ಅವ್ರ ಸಿನಿಮಾಗಳಿಗೆ ಹೋಗಿದೆ, ಅವರು ಹೇಳ್ಬೋದಾಗಿತ್ತು, ನನ್ನ ಪಿಕ್ಚರ್ ನನಗೂ ಅಭಿಮಾನಿಗಳಿದ್ದಾರೆ, ನನ್ನ ಸಿನಿಮಾವನ್ನು ಮಾಡಿದ್ದೀನಿ, ಇದು ಡಿಫ್ರೆಂಟ್ ಆಗಿದೆ ಅಂತ ಜಸ್ಟ್ ಪ್ರಮೋಷನ್ಗೆ ಕೂಡ ಮಾಡ್ಬೋದಾಗಿತ್ತು. ಬಟ್ ಭಾಷೆ ವಿಚಾರ ಬಂದಾಗ ನ್ಯಾಚುರಲಿ ಎಲ್ರಿಗೂ ಅದು ಸಂಘ ಸಂಸ್ಥೆಗಳಾಗಿರ್ಬೋದು, ಮತ್ತೊಂದು ಎಲ್ಲರೂ ಕನ್ನಡ ಅಭಿಮಾನಿಗಳು ಎಲ್ಲರೂ ಅವ್ರಿಗೆ ಸ್ವಲ್ಪ ಮನಸ್ಸಿಗೆಲ್ಲ ಹರ್ಟ್ ಆಗುತ್ತೆ ಅದು ಹಿಂಗೆ ಬೇರೆ. ಸೊ ಇಟ್ ಇಸ್ ಲೆಫ್ಟ್ ಟು ದ ಚೇಂಬರ್ ಅಂಡ್ ದಿಸ್ ಥಿಂಗ್ ಅಲ್ವಾ. ಹಾಂ, ಇಲ್ಲಿ ಹಾಂ 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 ಪ್ರಶ್ನೆ ಮಾಡಿದಾಗ ಕ್ಷಮೆ ಕೇಳಲಿಲ್ಲ ಅಂತಂದರೆ ಕರ್ನಾಟಕದಲ್ಲಿ ನಿಮ್ಮ ಸಿನಿಮಾ ರಿಲೀಸ್ ಆಗಲ್ಲ ಅಂತ. ಸೊ ನಾನು ಸ್ಪಷ್ಟನೆ ಕೊಟ್ಟಿದ್ದೀನಿ, ಯಾವುದೇ ಕಾರಣಕ್ಕೂ ಕ್ಷಮೆ ಕೇಳೋದಿಲ್ಲ ಅಂತ. ಓಕೆ, ಹಾಂ ಹಾಂ ಹಾಂ. ಸೊ ಈ ರೀತಿಯಾಗಿ ಒಂದು ಕ್ಷಮೆ ಕೇಳೋದಿಲ್ಲ, ನಾನು ಸ್ಪಷ್ಟನೆ ಕೊಟ್ಟಿದ್ದೀನಿ ಅದ್ರ ಬಗ್ಗೆ. ಇಟ್ ಈಸ್ ಅ ಪರ್ಸನ್ ಹೂ ಹ್ಯಾಸ್ ಟು ಡಿಸೈಡ್ ಇಟ್ ಸರ್. ನಾವೇನು ಮಾಡೋಕ್ಕಾಗಿದೆ ಪಾಪ. ನೀವು ಕೇಳೋದು ಇದೇ ಪ್ರಶ್ನೆಯಾಗಿ ಉಳ್ಕೊಂಡ್ಬಿಡುತ್ತೆ ಅಷ್ಟೇ ಆಮೇಲೆ ಅಲ್ವಾ. ಸೊ ಸಂಬಡಿ ಅದೇ ಏನೋ ಒಂದು ಕಾಂಪ್ರಮೈಸೇಷನ್ ಆಗಲೇಬೇಕಾಗುತ್ತೆ ಅಲ್ವಾ. ಏನೋ ಒಂದು ಮಾತು ಏನು ಅದು ಕಳ್ಕೊಳ್ಳೋದೇನಿದೆ ಅಲ್ಲೇ, ಏನಂತ ತಿಳಿದ್ರೆ ಬಂದು ನಾಲ್ಗೆ ಬೈ ಸ್ಲಿಪ್ ಟಂಗ್ ಅಂತೇನು ಹೇಳ್ತೀವಲ್ಲ, ಅದಾಗಿ ನಾನು ಬಂದಿರ್ಬೋದೇನೋ. ಸೊ ದಯಮಾಡಿ ಯಾರು ಹರ್ಟ್ ಆಗಿದೆ ಪ್ಲೀಸ್ ಕ್ಷಮಿಸಿ ಅಂದರೆ ಮುಗಿದೋಗೋದು. ತಪ್ಪೇನಿದೆ ಸರ್ ಅದರಲ್ಲಿ. ಜೀವನದಲ್ಲಿ ಎಷ್ಟೋ ನಮಗೆಲ್ಲ ನಾವು ಗೊತ್ತಿದ್ದು ಕೆಲ ಕಡೆ ಎಡುತ್ತೀವಿ, ಗೊತ್ತಿಲ್ಲದೆ ಎಡಬಿಡ್ತೀವಿ. ತಪ್ಪಾಯ್ತು ಸರ್ ಸಾರಿ ಅಂತ ಹೇಳ್ಬಿಟ್ರೆ ಮುಗಿದೋಯ್ತಲ್ಲ. ನನಗೆ ಗೊತ್ತಿಲ್ಲ ಸಾರಿ ಅಂತ ಹೇಳಿದ್ರೆ ಮುಗಿದೋಯ್ತು, ಮ್ಯಾಟ್ರ್ ಎಂಡ್ಸ್. ಅದು ಯಾಕೆ ಹೇಳ್ಕೊಂಡು ಹೋಗ್ತಾರೆ ಅಂತ ಗೊತ್ತಾಗಲ್ಲ, ಜಸ್ಟ್ ಒಂದು ಇದಕ್ಕೋಸ್ಕರ. ಅದು ನೋಡಿ ಎಲ್ಲಿಂದ ಹೋಗಿ ಎಲ್ಲೋಂಗೆ ಭಾಷೆ ಬಂದು ಇನ್ನೊಂದಾಗಿ ಮತ್ತೊಂದು ಇಟ್ ಮೈ ಟೇಕ್ ಒಂದು ಪೊಲಿಟಿಕಲ್ ಇದು ಕರೆಕ್ಟಾ. ಇಟ್ ಮೈ ಟೇಕ್ ಎ ಪೊಲಿಟಿಕಲ್ ಟರ್ನ್ ಆಲ್ಸೋ. ಹೂ ನೋಸ್ ವಿಚ್ ವೇ ಇಟ್ ಲೀಡ್ಸ್ ಅಂತ ಹೇಳ್ಬಿಟ್ಟು. ಸೊ ಅವಶ್ಯಕತೆ ಇರಲಿಲ್ಲ ಅನಿಸುತ್ತೆ, ದಟ್ಸ್ ವಾಟ್ ಅಲ್ವಾ. ಸಿನಿಮಾ ಈಗ ನಾವು ಬಿಕಾಸ್ ಆಸ್ ಅ ಸಿನಿಮಾದವ್ರ ಬಗ್ಗೆ ಮಾತಾಡೋಣ, ರಾಜಕೀಯದ ಹೋದಾಗ ರಾಜಕೀಯದ ಬಗ್ಗೆ ಮಾತಾಡೋಣ. ಯು ಶುಡ್ ನಾಟ್ ಕ್ಲಬ್ ದಿಸ್ ಥಿಂಗ್. ಅವ್ರ ಭಾಷೆ ಆಗಿರ್ಬೋದು, ಅವ್ರ ಭಾವನೆಗಳಾಗಿರ್ಬೋದು, ಅವರ ಆಹಾರದ ಮತ್ತು ಊಟ ತಿಂಡಿ ವಿಚಾರಗಳಾಗಿರ್ಬೋದು, ಅವ್ರ ಕಸ್ಟಮ್ಸು ಟ್ರೆಡಿಷನ್ಸು ಅದು ಇದಾಗಿರ್ಬೋದು. ವಿ ಶುಡ್ ನಾಟ್ ಡಿಸ್ಕಸ್ ಅಬೌಟ್ ದ್ಯಾಟ್. ಅವ್ರದ್ದೊಂದು ಕೆಲವು ಪದ್ಧತಿಗಳು, ಸಂಪ್ರದಾಯಗಳು, ಅವ್ರ ಸಂಸ್ಕೃತಿ ಬೆಳೆಸ್ಕೊಂಡು ಬಂದಿರ್ತಾರೆ ಅಲ್ವಾ. ಸೊ ವಿ ಶುಡ್ ರೆಸ್ಪೆಕ್ಟ್ ಆ್ಯಂಡ್ ಎಲ್ಲರಿಗೂ ಒಂದು ಗೌರವ ಕೊಡೋ ಒಂದು ಮನೋಭಾವ ಬೆಳೆಸ್ಕೋಬೇಕು ಸರ್, ಅಷ್ಟೇ.